ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ನಡೆಸುತ್ತಿರತಕ್ಕಂಥ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ. ಈಗಾಗಲೇ ಪಾದಯಾತ್ರೆ ಪ್ರತಿಭಟನೆಗಳ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಪ್ರಯತ್ನ ಮಾಡಿದಂಥ ಜೆಡಿಎಸ್ ಪಾದಯಾತ್ರೆ ಮುಂದುವರೆದ ಭಾಗವಾಗಿ ನಾಳೆ ಕೊನೆಯ ಸುತ್ತಿನ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಕೈಗೆತ್ತಿಕೊಂಡಿದೆ. ಫ್ರೀಡಂ ಪಾರ್ಕ್ ನಡೀತಿರತಕ್ಕಂಥ ಈ ಹೋರಾಟದ ಬಗ್ಗೆ ಮಾತಾಡಿದ ಜೊತೆ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಇದ್ದಾರೆ. ಸರ್, ನಾಳೆ ಹೋರಾಟ ಹೇಗಿರುತ್ತೆ, ಏನು ಡಿಮಾಂಡ್ ಇರುತ್ತೆ ಸರ್? ನಾವು ಈಗಾಗಲೇ 3 ದಿನಗಳ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ಮೊದಲನೇ ದಿನ ಮತ್ತು 2ನೇ ದಿನ 9ನೇ ತಾರೀಕು 10ನೇ ತಾರೀಕು ಭಾಳ ಯಶಸ್ವಿಯಾಗಿ ನಮ್ಮ ಪಾದಯಾತ್ರೆ ಆಯಿತು. 3ನೇ ದಿನಕ್ಕೆ ನಮಗೆ ಕೋರ್ಟ್ ಆದೇಶಗಳಿತ್ತು, ಅಂದರೆ ಬೆಂಗಳೂರು ಮಹಾನಗರಕ್ಕೆ ಪ್ರವೇಶ ಆಗಬಾರ್ದು ಪಾದಯಾತ್ರೆಗಳು ಅನ್ನೋದು ಏನಿತ್ತು. ಹಾಗಾಗಿ DJ ಅವರು ನಮಗೇನು ಓರಲ್ ಆಗಿ ಹೇಳಿದರು, ನೈಸ್ JK ಗ್ರ್ಯಾಂಡ್ವರೆಗೂ ನೀವು ಮಾಡ್ಬೋದು, ಆಮೇಲೆ 3ನೇ ದಿನ ಆಗೋದಿಲ್ಲ ಅನ್ನುವಂಥದ್ದು. ನಾವು ಕಾನೂನು ಉಲ್ಲಂಘನೆ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಅಲ್ಲಿಗೆ ಹೆಂಡ್ ಮಾಡಿ ಅಲ್ಲಿ ನಮ್ಮ ಸಭೆಯೆಲ್ಲ ಮುಕ್ತಾಯ ಮಾಡಿದ್ವಿ. ಆವತ್ತೇ ನಾವು ಘೋಷಣೆ ಮಾಡಿದ್ವಿ 18ನೇ ತಾರೀಕು ಆ 3ನೇ ದಿನದ್ದು ಪಾದಯಾತ್ರೆ ಏನು ನಿಂತೋಗಿತ್ತು ಅದನ್ನು ಫ್ರೀಡಂ ಪಾರ್ಕಲ್ಲಿ ಸುಮಾರು ಒಂದು 10,000ಕ್ಕಿಂತ ಹೆಚ್ಚು ಜನ ಸೇರಿ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ವಿಶೇಷ ಏನು ಅಂದರೆ, ಅಲ್ಲಿ ಆ ಭಾಗದಲ್ಲಿ ಯಾರು ಭೂ ಸ್ವಾಧೀನಕ್ಕೆ ಒಳಗಾಗಿದ್ದಾರೆ ಆ ರೈತರು ಸುಮಾರು 2,000ಕ್ಕಿಂತ ಹೆಚ್ಚು ರೈತರು ನಾಳೆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರು ಮತ್ತು ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಬೆಂಗಳೂರು ಮಹಾನಗರದ ನಮ್ಮ ಎಲ್ಲ ಕ್ಷೇತ್ರದ ಅಧ್ಯಕ್ಷರುಗಳು, ವಾರ್ಡ್ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಸುಮಾರು ಒಂದು 10,000ಕ್ಕಿಂತ ಹೆಚ್ಚು ಜನ ನಾಳೆ ಸೇರಿ ಪ್ರೊಟೆಸ್ಟ್ ಮಾಡುವಂಥದ್ದು ಸರ್ಕಾರದ ವಿರುದ್ಧವಾಗಿ. ಅದರ ಚಾಲನೆಯನ್ನು ಕೊಡ್ತಕ್ಕಂಥವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ HD ದೇವೇಗೌಡರು ಆ ಪ್ರತಿಭಟನೆಯಲ್ಲಿ ಚಾಲನೆಯನ್ನು ಕೊಡ್ತಾರೆ. ಮತ್ತು ನಮ್ಮ ನಾಯಕರಾದಂಥ ಕೇಂದ್ರ ಮಂತ್ರಿಗಳು ಆದಂಥ ಕುಮಾರಣ್ಣವರು ಕೂಡ ಅದರಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ಈ ಪಾದಯಾತ್ರೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅದರಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ಸಾಂಕೇತಿಕವಾಗಿ 9ನೇ ತಾರೀಕು ವಿರೋಧ ಪಕ್ಷದ ನಾಯಕರು ಕೂಡ ಅಲ್ಲಿ ಏನು ಭಾಗವಹಿಸಿದ್ರು, ಬಹುಶಃ ನಾಳೆ ಕೂಡ ಅವರು ಕೂಡ ಭಾಗವಹಿಸುವಂಥ ಸಾಧ್ಯತೆ ಇದೆ. ಈ ಹೋರಾಟದ ಮೂಲಕ ಈಗಾಗಲೇ ನೀವು ಸರ್ಕಾರ ಎಚ್ಚರಿಸುವ ಪ್ರಯತ್ನ ಮಾಡಿದ್ರಿ. ಇಷ್ಟಾಗಿಯೂ ಕೂಡ ಸರ್ಕಾರ ತನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಮಾಡ್ಕೊಂಡು ನಾಳೆ ಹೋರಾಟದ ಮೂಲಕ ಯಾವ ಸಂದೇಶವನ್ನು ಸರ್ಕಾರಕ್ಕೆ ನೀಡ್ತೀರಿ ಸರ್? ನೋಡಿ, ಈಗಾಗಲೇ ಮಂತ್ರಿಮಂಡಲದಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವರು ಇನ್ನೂ ಬೇರೆ ಬೇರೆ ಮಂತ್ರಿಗಳು ಕೂಡ ಇದರ ವಿರುದ್ಧ ನಮ್ಗೆ ಯಾಕೆ ಬೇಕಿದೆಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಅಲ್ಲಿ ಒಳಗೆ ಶಾಸಕರಿಗೂ ಕೂಡ ವಿರೋಧ ಇದೆ. ಯಾಕೆಂದರೆ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇದೇನು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮಾತ್ರ ಸೀಮಿತ ಆಗೋದಿಲ್ಲ, ಇಡೀ ಕರ್ನಾಟಕದಲ್ಲಿ 75% ರೈತರು ಇದರ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ನಾವು ಹಿಂದೆನೂ ಹೇಳಿದ್ವಿ 11 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ವಿ ಮತ್ತು 2ನೇ ಹಂತದಲ್ಲಿ 3 ದಿನಗಳ ಪಾದಯಾತ್ರೆ ಅಂದ್ಕೊಂಡ್ವಿ. ಆ ಕಾನೂನು ಉಲ್ಲಂಘನೆ ಆಗಬಾರ್ದು ಅನ್ನುವಂಥ ಕಾನೂನನ್ನು ಕಾಪಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ಸಾರ್ವಜನಿಕರಿಗೆ ಎಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ಹಿತದೃಷ್ಟಿಯಿಂದ ಅದನ್ನು ನಿಲ್ಲಿಸಿದ್ವಿ. ಅದನ್ನು ನಾಳೆ ಮಾಡ್ತೀವಿ. ಮತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೂಡ ಇನ್ನೂ ಮತ್ತೆ ನೆಕ್ಸ್ಟ್ ಆ ಕಾರ್ಯಕ್ರಮಗಳನ್ನು ವಿಧಾನಸೌಧ ಚಳವಳಿ, ವಿಧಾನಸೌಧ ಚಲೋ, ಈ ರೀತಿ ಹಲವಾರು ಬೇರೆ ಬೇರೆ ರೂಪಗಳಲ್ಲಿ ಇದರ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಂತಿಮವಾಗಿ ನಾವು ಕಾನೂನು ಹೋರಾಟಗಳನ್ನು ಕೂಡ ಕೈಗೆತ್ತಿಕೊಂಡಿದ್ದೇವೆ. ಬಟ್ ಇದು ಅಂತಿಮವಾಗಿ ಇದನ್ನು ಕೈ ಬಿಡುವವರೆಗೂ ಕೂಡ ನಮ್ಮ ಹೋರಾಟಗಳು ನಿಲ್ಲೋದಿಲ್ಲ. ಇದು ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ನಾವೀಗ ಪರಿಹಾರ ಕೊಡುವಂಥ ಪ್ರಕ್ರಿಯೆ ಮುಂದುವರಿಸ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರೆ. ಅದರ ಬೆನ್ನಲ್ಲೇ ಕೆಲವು ರೈತರು ಬಂದು ನಮ್ಮ ಭೂಮಿಗೆ ಉತ್ತಮವಾಗಿರ್ತಕ್ಕಂಥ ಪರಿಹಾರ ಕೊಡ್ತಾ ಇದ್ದಾರೆ, ನಾವು ಆಲ್ರೆಡಿ ತಗೊಳ್ತೇವೆ, ಯಾಕೆ ಅಬ್ಜೆಕ್ಷನ್ ಮಾಡಬೇಕು, ರೆಡ್ ಝೋನಲ್ಲಿ ಆಲ್ರೆಡಿ ಇದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಸರ್. ನಾವು ಈಗಾಗಲೇ ನಮ್ಮ ನಾಯಕರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, 90%ಕ್ಕಿಂತ ಹೆಚ್ಚು ರೈತರು ಭೂಮಿಯನ್ನು ಕೊಡಲಿಕ್ಕೆ ಒಪ್ಪಿಗೆ ಇದ್ದರೆ ನಮ್ದು ಯಾರ್ದು ತಕರಾರಿಲ್ಲ, ಮಾಡ್ಬೋದು, ಮಾಡ್ಕೊಳ್ಳಿ ಅಂತ. ಆದರೆ ಅಲ್ಲಿ ಇಲ್ಲ, ಆ ಥರ ಪರಿಸ್ಥಿತಿ ಇಲ್ಲ. ನೀವು ಆ ರೀತಿ 90% ರೈತರು ಒಪ್ಪಿಗೆ ಇದ್ದಿದ್ರೆ ನೀವು ಅಲ್ಲಿ 520 ದಿವಸದಿಂದ ಅಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಪ್ರೊಟೆಸ್ಟ್ ಇದು ಮಾಡ್ತಾ ಇದ್ದಾರಲ್ಲ, ನೀವು ಅಲ್ಲಿ ಹೋಗಿ ಮಾತಾಡ್ಬೋದಲ್ಲ. 90ಕ್ಕಿಂತ ಹೆಚ್ಚು ರೈತರು ನಿಮ್ಮ ಪರವಾಗಿದ್ದರೆ ಇಷ್ಟೆಲ್ಲ ಯಾಕೆ ಆಗಬೇಕಾಗಿತ್ತು? ನಾವು ಸುಮ್ಮನೆ ಇರ್ತಾ ಇದ್ವಲ್ಲ. ರೈತರು ರೆಡಿ ಇದ್ದಾರೆ, ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ. ಆದರೆ ರೈತರ ವಿರೋಧ ಇದೆ. ನೀವು ಯಾರು ಕೂಡ ಹೋಗ್ಲಿಲ್ವಲ್ಲ, ಅಲ್ಲಿ ಒಬ್ಬ ಶಾಸಕರು ಹೋಗಲಿಲ್ಲ, ಮಂತ್ರಿಗಳು ಹೋಗಲಿಲ್ಲ, ನೀವು ಎಲ್ಲೋ ಕುಂತ್ಕೊಂಡು ಏನೇನೋ ಮಾಡ್ತಾ ಇದ್ದೀರಾ. ಮತ್ತು ಮುಖ್ಯಮಂತ್ರಿಗಳು ಕೂಡ ದ್ವಂದ್ವ ನಿಲುವು, ಯಾವುದೋ ಒಂದು ಸಮಿತಿ ರಚನೆ ಮಾಡ್ತೀವಿ ಅಂತೇಳಿ ಹಾಗೆ ಇಮಿಡಿಯೇಟಾಗಿ ನೀವು ಅಧಿಸೂಚನೆಯನ್ನು ಹೊರಡಿಸ್ತೀರಾ, ಅಂತಿಮ ಅಧಿಸೂಚನೆಯನ್ನು 6 ಹಳ್ಳಿಗಳದ್ದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಈ ರೀತಿ ಅಂದರೆ ಮುಖ್ಯಮಂತ್ರಿಗಳು ಕೂಡ ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದ್ದಾರೆ. ಅಂದರೆ ದ್ವಂದ್ವ ನಿಲುವು ಮುಖ್ಯಮಂತ್ರಿಗಳಲ್ಲೇ ಇದೆ. ಹಾಗಾಗಿ ನಾವು ಇದನ್ನು ಸಂಪೂರ್ಣವಾಗಿ ಕೈ ಬಿಡೋವರೆಗೂ ಕೂಡ ನಮ್ಮ ಹೋರಾಟಗಳು ಬೇರೆ ಬೇರೆ ರೂಪಗಳಲ್ಲಿ ನಾವು ಮಾಡ್ತೀವಿ. ರೈತರ ಪರವಾಗಿ ನಿಲ್ತೀವಿ ಮತ್ತು ಕಾನೂನಿನಲ್ಲಿ ಕೂಡ ಜಯ ಸಾಧಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು ಕೃಷ್ಣ.
ಸೊ ಇದು ನಾಳೆ ಹೋರಾಟ ರೂಪಿಸಿರ್ತಕ್ಕಂಥ JDS ನಾಯಕರಾಗಿರ್ತಕ್ಕಂಥ JDSನ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕ ಕೃಷ್ಣ ರೆಡ್ಡಿಯವರ ಒಟ್ಟಾರೆ ಅಭಿಪ್ರಾಯ. ಕ್ಯಾಮರಾ ರವಿಕುಮಾರ್ ಜೊತೆ ಆನಂದ್ ಪೆ ಬೇದರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.